ಇರಾನ್ ಸುಪ್ರೀಂ ಲೀಡರ್ ಆಗಿ ಆಯತುಲ್ಲಾ ಅಲಿ ಮುಜ್ತಬಾ ಆಯ್ಕೆಯಾಗಿದೆ. ಇರಾನ್ ಆಯತುಲ್ಲಾ ಅಲಿ ಮುಜ್ತಬಾ ಆಯ್ಕೆ ಮಾಡಿ ಘೋಷಣೆಯನ್ನ ಮಾಡಿದೆ. ಕಳೆದ ವಾರವೇ ಈ ಆಯ್ಕೆಯಾಗಿದೆ. ಅಧಿಕೃತ ಘೋಷಣೆ ಆಗಿರಲಿಲ್ಲ. ಇರಾನ್ನ ಸುಪ್ರೀಂ ಲೀಡರ್ ಆಗಿ ಆಯತುಲ್ಲಾ ಅಲಿ ಮುಜ್ತಬಾ ಆಯ್ಕೆಯಾಗಿದೆ. ಇರಾನ್ ಆಯತುಲ್ಲಾ ಅಲಿ ಮುಜ್ತಬಾರನ್ನ ಆಯ್ಕೆ ಮಾಡಿ ಘೋಷಣೆ ಮಾಡಿದೆ. ಕಳೆದ ವಾರವೇ ಆಯ್ಕೆ ಮಾಡಿದ್ರು, ಅಧಿಕೃತ ಘೋಷಣೆ ಆಗಿರಲಿಲ್ಲ. ಈಗ ಸುಪ್ರೀಂ ಲೀಡರ್ ಆಗಿ ಖಮೇನಿಯ ಎರಡನೇ ಪುತ್ರ 56 ವರ್ಷದ ಮುಜ್ತಬಾ ಆಯ್ಕೆ ಆಗಿದೆ. ಅವರ ಎರಡನೇ ಪುತ್ರ. ಇರಾನ್ನಲ್ಲಿ ಯಾರೇ ಸುಪ್ರೀಂ ಲೀಡರ್ ಆದರೂ ಅವರನ್ನ ಕೊಲ್ತೇವೆ. ಈಗ ಆಯತುಲ್ಲಾ ಅಲಿ ಮುಜ್ತಬಾಗೆ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ನ ಕೊಟ್ಟಿದ್ದಾರೆ. ನಿನ್ನೆ ಆಯತುಲ್ಲಾ ಅಲಿ ಮುಜ್ತಬಾ ಆಯ್ಕೆ ಅಧಿಕೃತವಾಗಿ ಘೋಷಣೆ ಆಯಿತು. ಸುಪ್ರೀಂ ಲೀಡರ್ ಆಯ್ಕೆಯಲ್ಲಿ US ಮಾತನ್ನ ಕೇಳಬೇಕು ಅನ್ನೋದು ಟ್ರಂಪ್ ಮಾತು. ಹೊಸ ನಾಯಕನ ಆಯ್ಕೆಗೆ ನಮ್ಮ ಅನುಮೋದನೆ ಪಡೆಯಬೇಕೆಂದ ಟ್ರಂಪ್, ನಮ್ಮ ಅನುಮೋದನೆ ಪಡೆಯದೇ ಇದ್ರೆ ಆತ ಬಹಳ ದಿನ ಉಳಿಯಲ್ಲ ಅಂತ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಆಯತುಲ್ಲಾ ಅಲಿ ಮುಜ್ತಬಾ ಈಗ ಅಮೆರಿಕ, ಇಸ್ರೇಲ್ಗೆ ಟಾರ್ಗೆಟ್ ಆಗಿದ್ದಾರೆ. ಖಮೇನಿಯ ಎರಡನೇ ಪುತ್ರ 56 ವರ್ಷದ ಮುಜ್ತಬಾ ಕಳೆದ ವಾರವೇ ಆಯ್ಕೆಯಾಗಿದ್ರು, ಅಧಿಕೃತ ಘೋಷಣೆ ಆಗಿರಲಿಲ್ಲ. ಬಟ್ ಈಗ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದೇನು, ಇರಾನ್ನ ಈ ಒಂದು ಸ್ಥಾನವನ್ನು ತುಂಬಬೇಕಾದ್ರೆ ನಮ್ಮ ಅನುಮತಿಯನ್ನು ಪಡೆದುಕೊಳ್ಬೇಕು, ನಮ್ಮ ಮಾತನ್ನು ಕೇಳಬೇಕು, ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಬೇಕು. ಬಟ್ ಏಕಾಏಕಿ ನೀವು ಮಾಡಿದ್ರೆ ನಾವು ಅವ್ರನ್ನ ಟಾರ್ಗೆಟ್ ಮಾಡ್ತೀವಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ಈಗ ಟ್ರಂಪ್ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇರಾನ್ಗೆ ಯಾರೇ ಅಧ್ಯಕ್ಷರಾದರೂ ಕೂಡ ಆಯ್ಕೆ ವಿಚಾರದಲ್ಲಿ ನಮ್ಮ ಮಾತನ್ನು ಕೇಳಬೇಕು ಅನ್ನೋದು ಟ್ರಂಪ್ ಮಾತು. ಇದು ಎಚ್ಚರಿಕೆಯೋ, ಜಾಸ್ತಿ ದಿನ ಉಳಿಯಲ್ಲ ಅನ್ನೋ ಒಂದು ಮಾತಿನ ಹಿನ್ನೆಲೆ ಬೆದರಿಕೆಯೋ? ಮಧುಸೂದನ್, ಮುಖ್ಯವಾಗಿ ಅಮೆರಿಕ ದೇಶ ಈಗ ಇರಾನ್ನಲ್ಲಿ ಯಾರೇ ಸುಪ್ರೀಂ ಲೀಡರ್ ಆದ್ರೂ ಕೂಡ ಅವರು ತನ್ನ ನಿಯಂತ್ರಣದಲ್ಲಿರಬೇಕು, ತಾನು ಹೇಳಿದವರು ಸುಪ್ರೀಂ ಲೀಡರ್ ಆಗಬೇಕು, ಜೊತೆಗೆ ತಾವು ಹೇಳಿದಂತೆ ಕೇಳಿಕೊಂಡು ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ದೂರಗಾಮಿ ಕ್ಷಿಪಣಿಗಳನ್ನ ತಯಾರು ಮಾಡಬಾರ್ದು, ಅಣ್ವಸ್ತ್ರ ಕ್ಷಿಪಣಿಗಳನ್ನ ತಯಾರು ಮಾಡಬಾರ್ದು, ಮಿಲಿಟರಿನಲ್ಲಿ ಇರಾನ್ ಪ್ರಬಲ ಆಗಬಾರ್ದು ಅನ್ನೋದು ಅಮೆರಿಕದ ಉದ್ದೇಶ. ಆ ಕಾರಣಕ್ಕಾಗಿ ಅಲ್ಲಿ ಸುಪ್ರೀಂ ಲೀಡರ್ ಆದಂತವರು ನಾವ್ ಹೇಳ್ದಂಗೆ ಕೇಳಬೇಕು ಅನ್ನೋ ಕಾರಣಕ್ಕಾಗಿ ಈಗ ಡೊನಾಲ್ಡ್ ಟ್ರಂಪ್ ಅವರು ಅಲ್ಲಿ ಸುಪ್ರೀಂ ಲೀಡರ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯವನ್ನ ಪರಿಗಣಿಸಬೇಕು, ನಮ್ಮ ಮಾತನ್ನು ಕೂಡ ಕೇಳಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಒಂದು ವೇಳೆ ನಮ್ಮ ಮಾತನ್ನ ಕೇಳ್ದೇನೆ ಯಾರು ಬೇರೊಬ್ಬರನ್ನ ಸುಪ್ರೀಂ ಲೀಡರ್ ಆಗಿ ಆಯ್ಕೆ ಮಾಡ್ಕೊಂಡ್ರೆ ಅವರು ಹೆಚ್ಚು ದಿನಗಳ ಕಾಲ ಉಳಿಯಲ್ಲ ಅನ್ನೋ ಒಂದು ಮಾತನ್ನು ಕೂಡ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈ ಮೂಲಕವಾಗಿ ಈಗ ಆಯತುಲ್ಲಾ ಅಲಿ ಮುಜ್ತಬಾರನ್ನ ಸುಪ್ರೀಂ ಲೀಡರ್ ಆಗಿ ಇರಾನ್ ಆಯ್ಕೆ ಮಾಡ್ಕೊಂಡ್ರು ಕೂಡ ಅವರನ್ನ ಹತ್ಯೆ ಮಾಡ್ತಕ್ಕಂತ ಎಚ್ಚರಿಕೆಯನ್ನ ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನೀಡಿದ್ದಾರೆ. ಈಗ ಕಳೆದ ವಾರವೇ ಆಯತುಲ್ಲಾ ಅಲಿ ಮುಜ್ತಬಾ ಅವರನ್ನ ಇರಾನ್ ತನ್ನ ಸುಪ್ರೀಂ ಲೀಡರ್ ಆಗಿ ಆಯ್ಕೆ ಮಾಡ್ಕೊಂಡಿತ್ತು, ಆದ್ರೆ ಅದನ್ನ ಅಧಿಕೃತವಾಗಿ ಘೋಷಣೆ ಮಾಡಿರಲಿಲ್ಲ. ಈಗ ಆಯತುಲ್ಲಾ ಅಲಿ ಮುಜ್ತಬಾ ಅವರನ್ನ ಸುಪ್ರೀಂ ಲೀಡರ್ ಆಗಿ ಆಯ್ಕೆ ಮಾಡ್ಕೊಂಡಿರೋದನ್ನ ಇರಾನ್ ಕೂಡ ಘೋಷಣೆಯನ್ನ ಮಾಡಿದೆ. ಆದ್ರೆ ಇದಕ್ಕೀಗ ಅಮೆರಿಕ ಕೂಡ ತೀವ್ರವಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಮುಖ್ಯವಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಉದ್ದೇಶ ಮತ್ತು ಗುರಿ ಏನು ಅಂತಂದ್ರೆ ತನ್ನ ನಿಯಂತ್ರಣದ ಸರ್ಕಾರ ಇರಾನ್ ನಲ್ಲಿ ಇರಬೇಕು ಮತ್ತು ತಾವು ಹೇಳ್ದಂತೆನೆ ಕೇಳಬೇಕು ಅನ್ನೋದೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಉದ್ದೇಶ ಮತ್ತು ಗುರಿ. ಆ ಕಾರಣಕ್ಕಾಗಿನೇ ಅಲ್ಲಿಗ ಯುದ್ಧವನ್ನ ಘೋಷಣೆ ಮಾಡಿ ಆಯತುಲ್ಲಾ ಅಲಿ ಖಮೇನಿಯನ್ನ ಹತ್ಯೆ ಮಾಡಲಾಗಿದೆ. ಅದಾದ ಬಳಿಕ ಇರಾನ್ ತಕ್ಷಣ ನಮಗೆ ಶರಣಾಗುತ್ತೆ, ನಾವ್ ಹೇಳದಂತೆ ಕೇಳುತ್ತೇನೆ ಒಂದು ನಿರೀಕ್ಷೆಯಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿದ್ರು. ಆದ್ರೆ ಅವರ ನಿರೀಕ್ಷೆಯಂತೆ ಇರಾನ್ ನಲ್ಲಿ ಯಾವುದೇ ಬೆಳವಣಿಗೆಗಳು ಕೂಡ ನಡೀತಾ ಇಲ್ಲ. ಅಮೆರಿಕಕ್ಕೆ ವಿರುದ್ಧವಾಗಿರುವಂತಹ ಆಯತುಲ್ಲಾ ಅಲಿ ಮುಜ್ತಬಾ ಅವರನ್ನ ಸುಪ್ರೀಂ ಲೀಡರ್ ಆಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಯುದ್ಧ ಇನ್ನೂ ಮುಂದುವರಿತಾನೆ ಇದೆ. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.